ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸುಳ್ಳು ಸಾಕ್ಷಿ ಕೊಟ್ಟಿರೋ ನೀವೇ ಇಷ್ಟೊಂದು ಮೆರೀತಿರ್ಬೇಕಾದ್ರೆ ಸತ್ಯ ಹೇಳ್ತಿರೋಳು ನಾನು ಯಾಕೆ ಇದರಲ್ಲಿ ನಿಮ್ಮ ಜನ್ಮಕ್ಕಿಷ್ಟು. ನಿಮ್ಮ JP ಸರೇ ದೊಡ್ಡ ಕ್ರಿಮಿನಲ್ಲು, ಅವ್ರ ಜೊತೆ ಸೇರಿ ನೀನು ಕ್ರಿಮಿನಲ್ ಆಗಿಬಿಟ್ಟಿದ್ಯಾ. ದೊಡ್ಡ 420 ಕ್ರಿಮಿನಲ್ ಜೋಡಿ ನಿಮ್ಮದು ಅಂತಾಳೆ ಭಾರ್ಗವಿ. ಏಯ್ ಭಾರ್ಗವಿ ಅಂತಾನೆ ಶ್ಯಾಮ್. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಸುಮ್ಮನೆ ಇದ್ದರೆ ಪುಡಿ ರೌಡಿಗಳ ಥರ ಬಂದು ದಾಂಧಲೆ ಮಾಡ್ತಿರೋದು ನೀವುಗಳು. ಸರಿಯಾದ ದಾರಿಲಿ ನಡೆಯೋಕ್ಕಾಗದೆ ಹೀಗೆಲ್ಲ ಮಾಡ್ಕೊಂಡು ಫೋಸ್ ಕೊಡ್ತಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಒಂದೇ ಒಂದು ಸಲ ಸತ್ಯ ಆಚೆ ಬರಲಿ, ಆವಾಗ ನಿನ್ನನ್ನು ಆ JP ಸರ್ನ ಕೋರ್ಟಿಂದಲೇ ಎತ್ತಂಗೆ ಮಾಡಿಸ್ಬಿಡ್ತೀನಿ. ಬೇರೆಯವರನ್ನು ಅನ್ಫಿಟ್ ಲಾಯರ್ ಅಂತ ಹೇಳೋ ಚಟ ಅಲ್ವಾ ನಿಮಗೆ? ಇನ್ನೊಂದು ಸ್ವಲ್ಪ ದಿನ ಕಾಯಿರಿ. ನೀವೆಂಥ ಅನ್ಫಿಟ್ ಲಾಯರು, ನೀವೆಂಥ ಫ್ರಾಡ್ಗಳು ಅಂತ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಆಮೇಲೆ ಯಾರ ಜಾಗ ಖಾಲಿ ಮಾಡಬೇಕಾಗತ್ತೆ ಅಂತ ನೋಡೋಣ. ಹೋಗಿ ಆ JP ಲಾಯರ್ಗೆ ನಿಮಗೆ ಸಪೋರ್ಟ್ ಮಾಡ್ತಿರಲ್ಲ, ನಿಮಗೇನು ಅನ್ಸಲ್ವಾ? ಸತ್ಯನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ವಾ, ಅಥವಾ ಸುಳ್ಳನ್ನು ಎಬ್ಸೋ ತಾಕತ್ತಿಲ್ವಾ ಅಂತಾಳೆ ಭಾರ್ಗವಿ. ಅಷ್ಟೊಂದು ದೊಡ್ಡ ಲಾಯರ್ JP ಸರ್ ಬಗ್ಗೆ ಕೇವಲವಾಗಿ ಮಾತಾಡ್ತಿದ್ಯಾ? ನಾನು ಈ ಫೀಲ್ಡ್ಗೆ ಬಂದು 10 ವರ್ಷ ಆಯಿತು. JP ಸರ್ ಸೋತಿದ್ದು ನಾನು ನೋಡೇ ಇಲ್ಲ. ಅಂಥವ್ರನ್ನ ಎದುರಾಕೊಂಡಿದ್ಯಲ್ಲ, ಬೆಂಕಿ ಜೊತೆ ಸರ್ಸಾಡೋಕ್ಕಾಗತ್ತಾ ಅಂತ ಇನ್ನೊಬ್ಬರು ಲಾಯರು ಹೇಳ್ತಾರೆ. ಮೊದಲು ಇಲ್ಲಿಂದ ಆಚೆ ಹೋಗಮ್ಮ ನೀನು ಅಂತಾರೆ ಇನ್ನೊಬ್ಳು ಲಾಯರು. ಹೇಳಿದ್ದು ಕೇಳಿಸ್ಲಿಲ್ವಾ ಭಾರ್ಗವಿ? ದಾರಿ ಆ ಕಡೆ ಇದೆ, ಹೋಗು. ಇನ್ಯಾವತ್ತು ಕೋರ್ಟ್ ಕಡೆ ತಲೆ ಹಾಕು ಮಲಗಬೇಡ ಅಂತಾನೆ ಶ್ಯಾಮ್. ಏಯ್ ಅಂತಾಳೆ ಭಾರ್ಗವಿ. ಅಲ್ಲಿಂದ ಈಚೆ ಬರ್ತಾಳೆ. ಈಚೆ ಪೂರ್ಣಿಮಾ ನೆಲೆ ಒರೆಸ್ತಾ ಇರ್ತಾರೆ. ಆಗ ಚರಣ್ ಬಂದು ಆಂಟಿ ಅಂತಾನೆ. ಅಳಿಯಂದ್ರೆ ಅಂತಾರೆ ಪೂರ್ಣಿಮಾ. ನಾನು ಯಾರು ಅಂತ ಗೊತ್ತಾಯ್ತಲ್ವಾ ಅಂತಾನೆ ಚರಣ್. ನಮ್ಮ ರಂಧನ್ ಯಜಮಾನ್ರು ಅಲ್ವಾ, ಗೊತ್ತಾಯ್ತು. ನಿಮಗೆ ಕುಡಿಯೋಕೆ ಏನಾದರೂ ಮಾಡ್ಕೊಂಡು ಬರ್ತೀನಿ ಅಂತಾರೆ ಪೂರ್ಣಿಮಾ. ಬೇಡ ಆಂಟಿ, 2 ನಿಮಿಷ ನನ್ನ ಮಾತು ಕೇಳಿ. ನೀವು ಯಾವ ಕೆಲಸನೂ ಮಾಡೋ ಹಾಗಿಲ್ಲ ಅಂತಾನೆ ಚರಣ್. ಏನು ಹಾಗೆ ಹೇಳ್ತಿದ್ದೀರಾ? ನಾನು ಬಂದಿರೋದೇ ಅದಕ್ಕೆ. ನಮ್ಮ ಮನೆ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ. ದುಡ್ದು ತಿನ್ನೋದ್ರಲ್ಲಿ ತಪ್ಪೇನಿದೆ ಹೇಳಿ ಅಂತಾರೆ ಪೂರ್ಣಿಮಾ. ಆಗ ಚರಣ್ ಅವರಿಗೆ ದುಡ್ಡನ್ನು ಕೊಡ್ತಾನೆ. ಏನಿದು ಅಂತಾರೆ ಪೂರ್ಣಿಮಾ. ದುಡ್ಡು ನೀವು ಕಷ್ಟ ಪಡ್ತಾ ಇರೋದು ನೋಡೋಕ್ಕಾಗ್ತಿಲ್ಲ, ನೀವು ಕೆಲಸ ಮಾಡಬೇಡಿ ಅಂತಾನೆ ಚರಣ್. ಇಲ್ಲಪ್ಪ, ನಿಮ್ಮ ಯಾವ ದುಡ್ಡು ನಮಗೆ ಬೇಡ. ಈಗಾಗಲೇ ನಿಮ್ಮ ಹೆಂಡತಿ ಒಂದ್ಸಲ ದುಡ್ಡು ತಂದು ಕೊಟ್ಟು ಊರಿಗೆಲ್ಲ ಲಂಚ ತೊಗೊಂಡಿದ್ದಾರೆ ಅಂತ ಹೇಳ್ಕೊಂಡು ತಿರ್ಗಿದ್ದಾಳೆ. ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ಲ ಅಂದರೆ ಚೆನ್ನಾಗಿರಲ್ಲ. ಕಷ್ಟನೋ ಸುಖನೋ ಬಿಟ್ಟಿಯಾಗಿ ಕೊಡೋ 1 ರೂಪಾಯಿನೂ ನಮಗೆ ಬೇಡಪ್ಪ. ನಾವು ದುಡ್ದೇ ತಿಂತೀವಿ ಅಂತಾರೆ ಪೂರ್ಣಿಮಾ. ಆಂಟಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬೃಂದನ ಮದುವೆ ಆಗಿ ನನ್ನ ಜೀವನ ಅಂತೂ ಹೀಗಾಗೋಯ್ತು. ನೀವು ಕಷ್ಟಪಡೋದನ್ನು ನೋಡೋಕ್ಕಾಗ್ತಿಲ್ಲ, ಅದಕ್ಕೆ ದುಡ್ಡು ಕೊಡೋಕೆ ಬಂದೆ. ನಿಮಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಮ್ಮ. ಅಮ್ಮ ಅನ್ನೋದು ನೋಡಿದೆ ನಿಮ್ಮನ್ನು ಈ ಮನೆ ಕೆಲಸಕ್ಕೆ ಕರೆಸಿದಾಳಲ್ಲ, ಅವಳಿಗೆ ನಾನು ಏನು ಹೇಳಲಿ? ಎಲ್ಲ ಸರಿ ಹೋಗಿದ್ದರೆ ಬೃಂದ ಬದಲು ಭಾರ್ಗವಿ ಈ ಮನೇಲಿ ಇರ್ತಿದ್ಲು. ಭಾರ್ಗವಿ ಹೇಗಿದ್ದಾಳೆ? ಅವಳಿಗೇನು ತೊಂದರೆ ಇಲ್ಲ ಅಲ್ವಾ? ಅವಳು ಗಂಡ ಮನೆಯವ್ರ ಜೊತೆ ಆರಾಮಾಗಿದ್ದಾಳೆ ಅಲ್ವಾ ಅಂತಾನೆ ಚರಣ್. ಭಾರ್ಗವಿ ಮದುವೆ ಆದ ಹುಡುಗಿ, ಅವಳ ಬಗ್ಗೆ ಹೇಳೋದು ಕೇಳೋದು ಚೆನ್ನಾಗಿರಲ್ಲ. ನೀವು ಮದುವೆ ಆಗಿರೋದು ಬೃಂದನ, ಅವಳ ಜೊತೆ ಸುಖವಾಗಿ ಸಂಸಾರ ಮಾಡಿ ಎಲ್ಲರೂ ನೆಮ್ಮದಿಯಾಗಿರ್ತಾರೆ ಅಂತಾರೆ ಪೂರ್ಣಿಮಾ. ನನ್ನ ಮಾತು ಕೇಳಿ ಅಂತಾನೆ ಚರಣ್. ಹೇಳೋದಕ್ಕೆ ಕೇಳೋದಕ್ಕೆ ಏನೂ ಇಲ್ಲ ಅಂತ ಪೂರ್ಣಿಮಾ ಹೋಗ್ತಾರೆ. ಈಚೆ JP ಶಕ್ತಿ ಪ್ರಸಾದ್ ಹತ್ರ ಇನ್ನೇನು ನೆಕ್ಸ್ಟ್ ಹಿಯರಿಂಗ್ ಅಷ್ಟೊತ್ತಿಗೆ ಕೇಸ್ ಮುಗ್ದೋಗುತ್ತೆ. ಅರ್ಜುನ್ ವಂದನಾ ಮದುವೆ ಜೊತೆಗೆ ಇವನ್ ಮದುವೆನೂ ಮಾಡಿಬಿಟ್ರಾಯ್ತು. ಏನಂತೀಯ ವಿಕ್ಕಿ ಅಂತಾರೆ JP. ಬೇಡ ಅಂಕಲ್, ಮೊದಲು ಅವಳಾಗಲಿ, ಆಮೇಲೆ ನಾನು ಆಗ್ತೀನಿ ಅಂತಾನೆ ವಿಕ್ಕಿ. ಶಕ್ತಿ ನೀನೇನು ಯೋಚನೆ ಮಾಡಬೇಡ. ಸ್ವಲ್ಪ ದಿನ ವಂದನ ನಾನು ಅದ್ಧೂರಿಯಾಗಿ ಮನೆ ಸೊಸೆ ಮಾಡ್ಕೋತೀನಿ. ಅವಳನ್ನು ಈ ಮನೆ ಮಗಳ ಥರ ನೋಡ್ಕೋತೀನಿ ಅಂತಾರೆ JP. ಅದು ನನಗೆ ಗೊತ್ತಿಲ್ಲ JP. ಅಷ್ಟಿಲ್ಲದೆ ಇದ್ದರೆ 15 ವರ್ಷದ ಹಿಂದೆ ಈ ಮದುವೆ ಫಿಕ್ಸ್ ಮಾಡ್ತಿದ್ವಾ? ನನ್ನ ಮಗಳು ನಿನ್ನ ಮನೆಯಲ್ಲಿ ರಾಣಿ ಥರ ಇರ್ತಾಳೆ ಅಂತ ನಂಬಿಕೆ ನನಗಿದೆ. ಈ ಮದುವೆ ತಯಾರಿಯಲ್ಲಿ ಆ ಭಾರ್ಗವಿ ಕಥೆನೂ ಮುಗಿಬೇಕು ಅಂತಾರೆ ಶಕ್ತಿ. ಆ ಭಾರ್ಗವಿ ಯಾರು ಗೊತ್ತಾ ಅಂತಾನೆ JP. 20 ವರ್ಷದ ಹಿಂದೆ ನನ್ನ ಜೈಲಿಗೆ ಹಾಕಬೇಕು ಅಂತ ಓಡಾಡ್ತಿದ್ನಲ್ಲ, ರವೀಂದ್ರ ಭಟ್ಕಳ್, ಅವನ ಮಗಳು ಅಂತಾರೆ ಶಕ್ತಿ. ಅಂದರೆ ನಿನಗೆ ಈ ವಿಷಯ ಗೊತ್ತಿತ್ತಾ? ನಾನು 4 ದಿನದ ಹಿಂದೆ ಭಾರ್ಗವಿ ಮನೆಗೆ ಹೋಗಿದ್ದೆ. ಆಗ ನೋಡಿದರೆ ಆ ಮುರಳಿ ಹೆಂಡತಿ ಅಲ್ಲಿ ಕಲ್ಪನಾ ಅಲ್ಲಿದ್ಲು. ತುಂಬ ಆಶ್ಚರ್ಯ ಆಯಿತು. ಒಳಗೆ ಹೋಗಿ ನೋಡಿದರೆ ರವೀಂದ್ರ ಅಲ್ಲೇ ಇದ್ದ. ಅವನು ಹೂತಾಕುವಷ್ಟು ಕೋಪ ಬಂತು. ಆದರೆ ನಾವು ಈಗ ಏನೋ ಮಾಡೋ ಅವಶ್ಯಕತೆ ಇಲ್ಲ. ಅವನಿಗಾಗಲೇ ಹುಚ್ಚಿಡ್ದು ನರಳಾಡ್ತಿದ್ದಾನೆ ಅಂತಾರೆ JP. ಅವನಿಗೆ ಹುಚ್ಚಿಡ್ಸಿದ್ದು ನಾವೇ ಅಂತಾನೆ ವಿಕ್ಕಿ. ಏನು ಹೇಳ್ತಿದ್ದೀವಿ ವಿಕ್ಕಿ ಅಂತಾರೆ JP. ಆಗ ತಾನು ಹೋಗಿ ಅವರಿಗೆ ಹೊಡೆದಿರೋದನ್ನೆಲ್ಲ ಹೇಳ್ತಾನೆ ವಿಕ್ಕಿ. ಸರಿಯಾಗಿ ಮಾಡಿದ್ದೀರಾ. ಒಂದು ಸರ್ತಿ ಕೋರ್ಟಿಂದ ಆಚೆ ಉಳಿಯೋ ಹಾಗಾಯಿತು. ಅಷ್ಟಕ್ಕೂ ಬುದ್ಧಿ ಬರದೆ ತನ್ನ ಮಗಳನ್ನ ಎತ್ಕಟ್ಟಿದ್ದಾನೆ. ಅಂದರೆ ನಾವು ಇಷ್ಟು ಮಾಡದೇ ಇದ್ದರೆ ಹೇಗೆ ಅಂತಾರೆ JP. ಜೀವ ತೆಗೆದೇ ಹಾಗೆ ಬಿಟ್ಟಿದ್ದೀವಿ ಅಂತಾರೆ ಶಕ್ತಿ. ನನ್ನ ವಾದದ ವಿರುದ್ಧ ಅವನ ಹಠ ಸೋತು ನೆಲಕ್ಕಚ್ಚಿದ್ರು ಮತ್ತೆ ಎದ್ದು ನಿಂತಿದ್ದಾನೆ. ತನ್ನ ಪ್ರತಿರೂಪವಾಗಿ ಮಗಳನ್ನು ನನ್ನ ವಿರುದ್ಧ ತಯಾರು ಮಾಡಿ ನಿಲ್ಲಿಸಿದ್ದಾನೆ. ಅವತ್ತಿಗೂ ಇವತ್ತಿಗೂ ನಾನೇ ಸರಿ ಅನ್ನೋದನ್ನು ಅವನಿಗೆ ಅರ್ಥ ಮಾಡಿಸ್ಬೇಕು. ಉಳಿದಿದ್ದನ್ನು ನಾನು ನೋಡ್ಕೋತೀನಿ ಅಂತಾರೆ JP.
ಈಚೆ ಭಾರ್ಗವಿ ಒಬ್ಬಳೇ ಸುಮ್ಮನೆ ಕೂತಿರ್ತಾಳೆ. ಆಗ ರಾಮಣ್ಣ ಟೀ ತಂದುಕೊಡ್ತಾರೆ. ಬೇಡ ರಾಮಣ್ಣ ಅಂತಾಳೆ ಭಾರ್ಗವಿ. ಬೆಳಿಗ್ಗೆಯಿಂದ ನೀನೇನೂ ತಿಂದಿಲ್ಲ ಅಂತ ಗೊತ್ತು. ಬೆಳಿಗ್ಗೆ ಕೋರ್ಟಲ್ಲಿ ಏನು ನಡೀತು ಅಂತಲೂ ನನಗೆ ಗೊತ್ತಾಯಿತು. ಬೆಳಿಗ್ಗೆ ಒಳ್ಳೆಯವರಿಗೆ ದೇವರು ಕರುಣೆ ತೋರಿಸಲ್ಲ ಅನಿಸುತ್ತೆ ಅಂತಾರೆ ರಾಮಣ್ಣ. ಅಪ್ಪನ ನೋಡ್ತಿದ್ರೆ ನನಗೂ ಹಾಗನ್ನಿಸ್ತಿದೆ ರಾಮಣ್ಣ ಅಂತಾಳೆ ಭಾರ್ಗವಿ. ಅಪ್ಪಂಗೆ ಏನಾಯಿತು ಅಂತಾರೆ ರಾಮಣ್ಣ. ಆಗ ಆಗಿರೋದನ್ನೆಲ್ಲ ಹೇಳಿ, ಅಪ್ಪಂಗೆ ಆಪ್ರೇಷನ್ ಆಗಬೇಕು, ದುಡ್ಡು ತುಂಬ ಬೇಕು, ದುಡ್ಡು ಹೊಂದ್ಸೋಕ್ಕೆ ಕೆಲಸ ಬೇಕಲ್ಲ ರಾಮಣ್ಣ, ಏನೋ ಒಂದು ಮಾಡ್ಕೊಂಡಿದ್ದೆ, ಅದಕ್ಕೂ ಕಲ್ಲು ಹಾಕಿದ್ರು ಅಂತಾಳೆ ಭಾರ್ಗವಿ. ಅವ್ರು ಕರುಣೆ ಇಲ್ಲದ ಕಟುಕರು. ಇಂಥ ಎಷ್ಟೋ ಕೇಸನ್ನು ಮುಚ್ಚಾಕಿದಾರೋ ಅವರು. ಈ ಕೇಸಿನಿಂದ ನಿನ್ನ ಮನೆಯವರು ಆಸ್ಪತ್ರೆ ಓಡಾಡಬೇಕಾ? ಯೋಚನೆ ಮಾಡು ಭಾರ್ಗವಿ ಅಂತ ರಾಮಣ್ಣ ಹೋಗ್ತಾರೆ. ಆಗ ಭಾರ್ಗವಿ ಅರ್ಜುನ್ಗೆ ಕಾಲ್ ಮಾಡಿ, ಪಾರ್ಥ, ನೀವೊಬ್ಬರು ಡಾಕ್ಟರ್ ಬಗ್ಗೆ ಹೇಳಿದ್ರಲ್ಲ, ಅವರನ್ನು ಯಾವಾಗ ಮೀಟ್ ಮಾಡೋಣ ಅಂತಾಳೆ. ಅವ್ರು ನಾಳೆ ಬರ್ತಾರಂತೆ. ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ರಿಪೋರ್ಟ್ಸ್ ಕೊಟ್ಟಿದ್ದಾರಲ್ಲ, ಅದನ್ನು ತಗೊಂಡು ಬನ್ನಿ ಅಂತಾನೆ ಅರ್ಜುನ್. ನಾನೀಗ ಮನೆ ಕಡೆನೇ ಹೋಗ್ತಿದ್ದೀನಿ ಅಂತಾಳೆ ಭಾರ್ಗವಿ. ನಾನೇ ಬಂದು ರಿಪೋರ್ಟ್ಸ್ನ ತಗೊಂಡು ಹೋಗ್ತೀನಿ, ನೀವು ಅಂಕಲ್ನ ನೋಡ್ಕೊಳ್ಳಿ ಅಂತಾನೆ ಅರ್ಜುನ್. ಥ್ಯಾಂಕ್ಸ್ ಪಾರ್ಥ ಅಂತಾಳೆ ಭಾರ್ಗವಿ. ಥ್ಯಾಂಕ್ಸ್ ಯಾಕೆ ಮೇಡಮ್, ಆದಷ್ಟು ಬೇಗ ಅವ್ರು ಹುಷಾರಾದರೆ ಸಾಕು ಅಂತಾನೆ ಅರ್ಜುನ್. ಕಷ್ಟ ಬಂದಾಗ ದೂರ ಹೋಗೋ ಜನನೇ ಜಾಸ್ತಿ, ಆದರೆ ನೀವ್ಯಾಕೆ ನನ್ನ ಹತ್ರ ಇದ್ದೀರಾ ಅಂತಾಳೆ ಭಾರ್ಗವಿ. ಅವರು ಮಾಡದೇ ಇರೋ ತಪ್ಪಿಗೆ ಇಂಥ ಶಿಕ್ಷೆ ಅವರಿಗೆ ಸಿಗಬಾರ್ದು ಅಂತಾನೆ ಅರ್ಜುನ್. ಸಮಾಜನೂ ಹೀಗಾಗಲಿ ಅಂತ ಬಯಸೋಳು ನಾನು ಅಂತಾಳೆ ಭಾರ್ಗವಿ. ನಿಮ್ಮ ಜೊತೆ ಸೇರಿ ನಾನೇ ಹೀಗಾಗಿದ್ದೀನಿ, ಇನ್ನು ಸಮಾಜನೂ ಬದಲಾಗುತ್ತೆ. ಮನೆ ಹತ್ರ ಸಿಗ್ತೀನಿ ಮೇಡಮ್, ಹುಷಾರು ಅಂತ ಕಾಲ್ ಕಟ್ ಮಾಡ್ತಾನೆ ಅರ್ಜುನ್. ಈಚೆ ಅರ್ಜುನ್ ರೂಮಿಂದ ಹೊರಗಡೆ ಬಂದು ಶಕ್ತಿನ ನೋಡ್ತಾನೆ. ಎಸ್ ಅರ್ಜುನ್, ಹೇಗಿದೆಯಪ್ಪ, ಕೆಲಸಗಳು ಹೇಗೆ ನಡೀತಿದೆ ಅಂತಾರೆ ಶಕ್ತಿ. ಚೆನ್ನಾಗಿ ನಡೀತಿದೆ ಅಂಕಲ್ ಅಂತಾನೆ ಅರ್ಜುನ್. ಇವನಿಗೇನಿರುತ್ತೆ ಅಂತ ಗನಂದಾರಿ ಕೆಲಸ ಅಂತಾರೆ ಜೆ ಪಿ ಬೆಳೆದು ನಿಂತಿರೋ ಮಕ್ಕಳ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಅಂತಾನೆ ಶಕ್ತಿ. ನೀವು ಅಪ್ಪ ಮಗ ಮಾಡೋ ಕುತಂತ್ರಕ್ಕೆ ದೇವ್ರಂತ ನನ್ನ ಡ್ಯಾಡ್ನ ಬಳಸ್ಕೋತಿದ್ದೀರಾ. ನಿಮ್ಮ ಈ ಅನ್ಯಾಯದಲ್ಲಿ ಅವರಿಗೆ ಪಾಲ್ಬೇಡ. ನನ್ನ ಡ್ಯಾಡ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಒಂದ್ಸಲ ಯೋಚನೆ ಮಾಡ್ತಾನೆ ಅರ್ಜುನ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತಾನೆ. ಇವನ ವಯಸ್ಸಲ್ಲಿ ನಾನು ಎಷ್ಟು ಕೇಸ್ ಗೆದ್ದಿದ್ದೀನಿ ಗೊತ್ತಾ, ಟ್ಯಾಲೆಂಟ್ ಇದ್ದರೂ ಉಪಯೋಗಿಸ್ಕೊಳ್ಳೋಕ್ಕೆ ಬರಬೇಕು ಅಂತಾರೆ ಜೆ ಪಿ. ಹೋಗಲಿ ಬಿಡು, ಬಿಸಿ ರಕ್ತ, ಹೊರಗಡೆ ಓಡಾಡಿದರೆ ಪ್ರಪಂಚ ಏನು ಅಂತ ಗೊತ್ತಾಗೋದು. ವಂದನ ಜೊತೆ ಮದುವೆ ಆದಾಗಲೇ ನೋಡು ಅವನಿಗೆ ಎಷ್ಟು ಜವಾಬ್ದಾರಿ ಬರುತ್ತೆ ಅಂತ ಅಂತಾರೆ ಶಕ್ತಿ. ಅಂಕಲ್, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಹೊರಗಡೆ ಬರುವಾಗ ವಂದನ ಬಂದು ಎಲ್ಲಿಗೆ ಹೋಗ್ತಿದ್ಯಾ ಅರ್ಜುನ್ ಅಂತಾಳೆ. ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಂತಾನೆ ಅರ್ಜುನ್. ಆ ಟಗರು ಪುಟ್ಟಿನ ಮೀಟ್ ಆಗೋಕಾ ಅಂತಾನೆ ವಂದನ. ನಾನು ಎಲ್ಲಿಗಾದರೂ ಹೋಗ್ತೀನಿ, ಅದನ್ನೆಲ್ಲ ಕೇಳೋಕೆ ನೀನು ಯಾರು ಅಂತಾನೆ ಅರ್ಜುನ್. ನಾನು ಯಾರು ಅಂತ ನಿನಗೆ ಗೊತ್ತಾಗಿಲ್ವಾ ಅಂತಾಳೆ ವಂದನ. ಗೊತ್ತಿಲ್ಲ, ಗೊತ್ತಾಗೋದು ಬೇಡ ಅಂತ ಅರ್ಜುನ್ ಅಲ್ಲಿಂದ ಹೋಗ್ತಾನೆ. ಆಗ ಬೃಂದ ಅಲ್ಲಿಗೆ ಬಂದು, ಹೀಗೆ ನೀನು ಹಲ್ಲು ಕೊಚ್ಕೊಂಡು ಸುಮ್ಮನೆ ಇದ್ದರೆ ನಿನ್ನ ಆಸೆ ಕನಸು ಎಲ್ಲ ಮಣ್ಪಾಲಾಗುತ್ತೆ. ನಿನ್ನ ಹುಡುಗನ್ನ ಹೀಗೆಲ್ಲ ಎಲ್ಲಂದ್ರಲ್ಲಿ ಓಡಾಡೋಕ್ಕೆ ಬಿಡಬಾರ್ದು ವಂದನ ಅಂತಾಳೆ. ಮೊದಲೇ ಸಿಟ್ಟಿನಲ್ಲಿದ್ದೀನಿ, ತಲೆ ತಿನ್ಬೇಡಿ ಅಂತಾಳೆ ವಂದನ. ಮುಂದೆ ಮದುವೆ ಆಗಿ ನನ್ನ ತಂಗಿಯಾಗಿ ಬರೋಳು ಅಲ್ವಾ, ಅದಕ್ಕೆ ಕಾಳಜಿಯಿಂದ ಹೇಳಿದೆ ಅಂತಾಳೆ ಬೃಂದ. ನೋಡಿ, ಸುಮ್ಮನೆ ನಿಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡಿರಿ ಅಂತಾಳೆ ವಂದನ. ಎಮ್ಮೆಲ್ಲೆ ಮಗಳಲ್ವಾ, ಮೈ ತುಂಬ ಕೊಬ್ಬು, ಇಳಿಸ್ತೀನಿ ಅಂತ ಯೋಚನೆ ಮಾಡ್ತಾ ಬೃಂದ. ಅವನು ನಿನ್ನ ಕೈ ಜಾರಿ ಹೋಗೋ ಮುಂಚೆ ಅವನು ಪಡ್ಕೋ ಅಂತಾಳೆ. ಅಂದರೆ ಅಂತಾಳೆ ವಂದನ. ಅವನು ಯಾರ ಹಿಂದೆ ಬಿದ್ದಿದ್ದಾನೆ ಅನ್ನೋದು ನನಗೆ ಗೊತ್ತು ಅಂತಾಳೆ ಬೃಂದ. ಮತ್ತು ಈಗ ಏನು ಮಾಡೋದು ಅಂತಾಳೆ ವಂದನ. ಅವರಿಬ್ಬರನ್ನ ಎಷ್ಟು ದೂರ ಇಡ್ತೀಯೋ ಅಷ್ಟು ಒಳ್ಳೆಯದು ಅಂತಾಳೆ ಬೃಂದ. ಅದಕ್ಕೆ ಏನು ಮಾಡಬೇಕು ಅಂತಾಳೆ ವಂದನ. ಎಲ್ಲನೂ ಕೈ ಮೀರೋಕ್ಕೂ ಮೊದಲು ಅವನು ನಿನ್ನ ಕೊರಳಿಗೆ ತಾಳಿ ಕಟ್ಟಬೇಕು ಅಂತಾಳೆ ಬೃಂದ. ಈಚೆ ಭಾರ್ಗವಿ ಅಮ್ಮ ಅಮ್ಮ ಅಂತ ಕರೀತಾ ಮನೆ ಒಳಗೆ ಬರ್ತಾಳೆ. ಆಗ ಕಲ್ಪನಾ ದುಡ್ಡು ಲೆಕ್ಕ ಮಾಡ್ತಾ ಇದ್ದವಳು ಬೇಗ ಬೀರುವಿನಲ್ಲಿ ಇಡ್ತಾರೆ. ಆಗ ಭಾರ್ಗವಿ ಬಂದು, ಅತ್ತೆ ಅಲ್ಲೇನು ಮಾಡ್ತಿದ್ದೀರಾ ಅಂತಾಳೆ. ಬೀರುವಿನಲ್ಲಿ ಜಿರ್ಲೆ ಸೇರ್ಕೊಂಡು ಬಿಟ್ಟಿತ್ತು, ಕ್ಲೀನ್ ಮಾಡ್ತಿದ್ದೆ ಅಂತಾರೆ ಕಲ್ಪನಾ. ಕೈಯಲ್ಲಿ ಫೊರ್ಕೆನೂ ಇಲ್ಲ, ಒರೆಸೋ ಬಟ್ಟೆನೂ ಇಲ್ಲ, ಸ್ವಚ್ಛ ಮಾಡ್ತಿದ್ರಾ ಅಂತಾಳೆ ಭಾರ್ಗವಿ. ಅದು ನಿನಗೆ ತಿನ್ನೋಕ್ಕೆ ಪುಳಿಯೋಗರೆ ಮಾಡಿಕೊಡ್ಲಾ ಅಂತ ಕಲ್ಪನಾ ಹೋಗುವಾಗ, ಅತ್ತೆ ಒಂದು ನಿಮಿಷ, ಅಮ್ಮ ಎಲ್ಲಿ ಅಂತಾಳೆ ಭಾರ್ಗವಿ. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ, ನಿನ್ನೆ ಹೇಳಿದ್ರಲ್ಲ, ಇನ್ನೇನು ಬಂದುಬಿಡ್ತಾಳೆ ಅಂತಾರೆ ಕಲ್ಪನಾ. ಅತ್ತೆ, ನಾನು ದೇವಸ್ಥಾನದಿಂದಲೇ ಬರ್ತಿದ್ದೀನಿ, ಅವರು ಅಲ್ಲಿ ಇರಲಿಲ್ಲ ಅಂತಾಳೆ ಭಾರ್ಗವಿ. ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಕಲ್ಪನಾ ಅಂದಾಗ, ಆಂಜನೇಯನ ದೇವಸ್ಥಾನಕ್ಕೆ ಅಂತಾಳೆ ಭಾರ್ಗವಿ. ಇವತ್ತು ಸಂಕಷ್ಟ, ಅಮ್ಮ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ರು ಅಂತಾರೆ ಕಲ್ಪನಾ. ಅತ್ತೆ ಏನೋ ನನ್ನಿಂದ ಮುಚ್ಚಿಡ್ತಿದ್ದಾರೆ ಅಂತ ಯೋಚನೆ ಮಾಡಿ, ಅತ್ತೆ ಕಾಫಿ ಮಾಡಿಕೊಡಿ, ತಲೆನೋವುತ್ತಿದೆ ಅಂತಾಳೆ ಭಾರ್ಗವಿ. ನಂತರ ಅವರು ಕಿಚನ್ಗೆ ಹೋದಾಗ ಹೋಗಿ ಬೀರು ಓಪನ್ ಮಾಡಿ ಅಲ್ಲಿರೋ ದುಡ್ಡನ್ನು ಕೈಯಲ್ಲಿ ಹಿಡ್ಕೊಂಡು ಶಾಕ್ನಿಂದ ನೋಡ್ತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.